ಹೆಲೋ ಫ್ರೆಂಡ್ಸ್, ಇವತ್ತು ಕ್ಲಾಸ್ 11th ಬಯಾಲಜಿ ಮಾಡ್ತಾಯಿದ್ದೀನಿ. ಗೋಲ್ಡನ್ ಆಪರ್ಚುನಿಟಿ ಟು ಸ್ಕೋರ್ ಔಟ್ ಆಫ್ ಔಟ್ ಅಂತ ಟೈಟಲ್ ಕೊಟ್ಟಿದ್ದೀನಿ. 100% ಸಕ್ಸಸ್. ಸೊ ಈ ವಿಡಿಯೋನ ಮಿಸ್ ಮಾಡದೆ ನೋಡಲೇಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, ಸಿಗ್ನಿಫಿಕೆಂಟ್ ಫಿಗರ್ಸ್ ಆಫ್ ದ ಮಲ್ಟಿಪ್ಲಿಕೇಶನ್ 2.5 into 1.25 are. Empirical formula of glucose is mass of 1 mole of methane in gram is. The value of atomic mass unit is. The number of neutrons in Br 35 ಇದೆ ಲೆಫ್ಟ್ ಹ್ಯಾಂಡ್ ಸೈಡು, ರೈಟ್ ಹ್ಯಾಂಡ್ ಸೈಡ್ ಇದೆ. ಇದು ಓದೋಕ್ಕಾಗಲ್ಲ, ಸೊ ಎಷ್ಟಾಗುತ್ತೆ ಅಷ್ಟು ಓದ್ತೀನಿ. ಇನ್ನು ಮಿಕ್ಕಿರೋದನ್ನ ನೀವು ವಿಡಿಯೋನ ಆಫ್ ಮಾಡಿಕೊಂಡು ನೋಡಿಕೊಂಡು ಬರೀರಿ ಅಥವಾ ಓದ್ಕೊಳ್ಳಿ. ಓಕೆನಾ? ಬಾಂಡ್ ಆರ್ಡರ್ ಆಫ್ ಹೀಲಿಯಂ ಮಾಲಿಕ್ಯೂಲ್ 11th ಕ್ವಶನ್ ಇದು. 12th ಕ್ವಶನ್, ದ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಂಥಸೈಸ್ಡ್ ಫ್ರಮ್ ಆ್ಯನ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಈಸ್. 13th ಅಂತಿಲ್ವಾ? ಓಕೆ. ನೆಕ್ಸ್ಟ್ 21st ಒನ್ ಓದೋಣ. ಸ್ಟೇಟ್ ಮಾಡರ್ನ್ ಪೀರಿಯಾಡಿಕ್ ಲಾ, ಅಸೈನ್ ಐಯುಪೇಸಿ ನೇಮ್ ಟು ದ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 114. What are isoelectronic ions? Give example. Define atomic radius. How does it vary along a period? Write the electronic configuration of H2. 30th question. Write general electronic configuration of D block. How electronegativity varies along the period and down the period. Define ionization enthalpy. How does it varies in the periodic table. Explain sp2 hybridization. 41st question. For the molecule CH3 CH2 single bond CH2 single bond CHO. Write complete structure. How many bonds are present? Hybridization of carbon attached to oxygen. Give two differences between inductive effect and okay. 47th one, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಕ್ಯಾಲ್ಕುಲೇಟ್ ವೇವ್ ನಂಬರ್ ಆಫ್ ಯೆಲ್ಲೋ ರೇಡಿಯೇಷನ್ ಹ್ಯಾವಿಂಗ್ ವೇವ್ ಲೆಂತ್ 5800 ಆಂಪಿಯರ್. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ದ photon with wavelength 3.6 into 10 to the power minus 10 meter. Next paper ಇದು SI unit for amount of substance is. Next question, the number of nodal planes present in IS orbital is. Spectral series of lines which are visible to naked eyes are. Who conducted oil drop experiment to find the charge of an electron? ಇದರಲ್ಲಿ ನಿಮಗೆ ಎಷ್ಟು ಲೆಸನ್ ಇದೆಯೋ, ಯಾವ್ದ್ಯಾವ್ದು ಲೆಸನ್ ಇದೆಯೋ ಅದ್ರದ್ದು ಮಾತ್ರ ಕ್ವಶನ್ಸ್ ಓದ್ಕೊಳ್ಳಿ. ಬೇರೆ ಲೆಸನ್ದೆಲ್ಲ ಬೇಡ, ಅದ್ರದ್ದು ಓದಿದ್ರೆ ಸಾಕು. ಹೇಗೆ ಸಾಕು ಇಷ್ಟೇ ಓದಿ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ನಾನಿಲ್ಲಿ ಆಲ್ಮೋಸ್ಟ್ ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ 10 ಪೇಪರ್ಸ್ ಹಾಕಿದ್ದೀನಿ. 10ನಲ್ಲಿ ಫಸ್ಟ್ ಮೇನ್ 15 ಇರುತ್ತೆ ಒಂದು ಪೇಪರಲ್ಲಿ. ಹಂಗಾದರೆ ಎಷ್ಟು ಕ್ವಶನ್ ಓದಂಗಾಯಿತು? 15 into 10 150 ಕ್ವೆಶನ್ಸ್ ರೆಡಿಯಾಗಿದ್ದೀರ ನೀವು 1 ಮಾರ್ಕ್ಸ್ದು. ನೆಕ್ಸ್ಟ್ ಫಿಲಪ್ಸು 5 ಕ್ವೆಶನ್ಸ್ ಇರುತ್ತೆ. 5 into 10 ಪೇಪರ್ಸ್ 50 ಕ್ವೆಶನ್ಸ್ ಫಿಲಪ್ಸ್ ಓದಿರ್ತೀರ. ಇನ್ನು 2 ಮಾರ್ಕ್ಸ್ ಕ್ವೆಶನ್ 5 ಕ್ವೆಶನ್ಸ್ ಬರೀಬೇಕಾಗಿರೋದು. 2 ಮಾರ್ಕ್ಸ್ ಕ್ವಶನ್ ಎಷ್ಟಿರುತ್ತೆ ಅಂದರೆ 9 ಇರುತ್ತೆ. ಬರೀಬೇಕಾಗಿರೋದು 9 ಬರೀಬಾರ್ದಲ್ವಾ, ಸೊ 9 ಇರುತ್ತೆ. 9 into 10 90 ಕ್ವೆಶನ್ಸ್ ಓದಿದ್ರಿ 2 ಮಾರ್ಕ್ಸ್ದು. ಅಷ್ಟೊಂದು ಕ್ವೆಶನ್ಸ್ ಇದೆಯಾ? ನೋ ಚಾನ್ಸ್. ನಮ್ಮ NCERTಯಲ್ಲಿ ನೋಡಿದ್ರೆ ಲೆಸನ್ ವೈಸ್ ಹೋದರೆ ಇಷ್ಟು ಕ್ವಶನ್ಸ್ ಇದಕ್ಕಿಂತ ಜಾಸ್ತಿ ಇರೋಕ್ಕೆ ಸಾಧ್ಯ ಅಲ್ಲ. 90 ಕ್ವೆಶನ್ಸ್ 2 ಮಾರ್ಕ್ಸ್ ಇದೆ. ಇನ್ನು 3 ಮಾರ್ಕ್ಸ್ದು 29ಇಂದ 30 31 32 33 34 ತನಕ ಇರುತ್ತೆ. 5 ಕ್ವಶನ್ ಇರುತ್ತೆ. ಸೊ 3 ಮಾರ್ಕ್ಸ್ 5 ಅಂದರೆ 5 into 10 ಪೇಪರ್ಸ್ 50 ಕ್ವಶನ್. ಹೀಗೆ ಇನ್ನು 4 ಮಾರ್ಕ್ಸ್ ಇಲ್ಲ ಅಲ್ವಾ?
3 ಮಾರ್ಕ್ಸ್. ಇನ್ನೂ ಒಂದು ಮೇನ್ ಇದೆ, ಅದರಲ್ಲೂ 5 ಇದೆ. 5 × 10 50 ಕ್ವೆಶನ್ಸ್ ಆಗುತ್ತೆ. ನೆಕ್ಸ್ಟ್ 5 ಮಾರ್ಕ್ಸ್ದು 2 ಇದೆ. 2 × 10 2 × 20 20 ಕ್ವೆಶನ್ಸ್ ರೆಡಿಯಾಗಿರ್ತೀರ 5 ಮಾರ್ಕ್ಸ್ದು. ಇಷ್ಟು ಸಾಕಾಗಲ್ವಾ? ಇನ್ನು ಬಿಡಿ, 5 ಮಾರ್ಕ್ಸ್ ಆಯ್ತು. ನೆಕ್ಸ್ಟು ಮತ್ತೆ ನ್ಯೂಮರಿಕಲ್ಸ್ ಅಂತ ಬಂದರೆ 4 ಮಾರ್ಕ್ಸಿಗಿರುತ್ತದು. ಸೊ ಎಷ್ಟು ಅಂದರೆ ಒಂದು 3 6 7 ಆಯಿತು. 8 to 9 ಕ್ವೆಶನ್ಸ್ ಇರುತ್ತೆ. ಸೊ ನಾವು 7 ಇಟ್ಕೊಂಡ್ರೆ 7 × 10 70 ಕ್ವೆಶನ್ಸ್ ಆಗುತ್ತೆ. ಇಷ್ಟು ಕ್ವೆಶನ್ಸ್ ಓದಿದ್ರೆ ಯಾರು ತಾನೇ ತೆಗಿಯಲ್ಲ ಮಾರ್ಕ್ಸು ಅಲ್ವಾ? ಅದಕ್ಕೋಸ್ಕರ 100% ಅಂತ ಎಲ್ಲ ವೀಡಿಯೋಸ್ಗೂ ಹಾಕ್ತೀವಿ. ಇದು ಮಾತ್ರ ಅಲ್ಲ, ಇನ್ನು ಫಿಸಿಕ್ಸ್, ಕೆಮಿಸ್ಟ್ರಿ ಇದೆ ಅಲ್ವಾ, ಕೆಮಿಸ್ಟ್ರಿ, ಫಿಸಿಕ್ಸ್ ಹಾಕಿದ್ದೀನಿ, ಇನ್ನು ಮ್ಯಾಥ್ಸ್ ಹಾಕಿದ್ದೀನಿ, ಬಯೋನೂ ಹಾಕಿದ್ದೀನಿ. ಸೊ ಇಷ್ಟೂ ಈ ವಿಡಿಯೋಸ್ ನಾನೇನು ಹಾಕ್ತೀನಿ ಅದೆಲ್ಲ ಓದಿದ್ರೆ ಸಾಕಲ್ವಾ? ಎಷ್ಟು ಎಲ್ಲ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಎಲ್ಲ ಸೇರಿದ್ರೆ ಹಬ್ಬ ಅಂದರೂ ಒಂದು 200 ಅಲ್ಲ, ಜಾಸ್ತಿನೇ ಇದೆ, 500 ಕ್ವಶನ್ಸ್ ಆಗ್ಬೋದೇನು. ಅಷ್ಟು ಓದಿದ್ರೆ ಸಾಕಲ್ವಾ? ಓಕೆ, ಇವಾಗ ಕ್ವಶನ್ಸಿಗೆ ಬರೋಣ. ಅದಕ್ಕೆ ಹೇಳ್ತಾಯಿದ್ದೀನಿ, ಇವ್ರಿಗೆ ಪೇಪರ್ ಮಾಡೋಕ್ಕೆ ಇವರೇ ಪೇಪರ್ ಮಾಡ್ತಾರೆ ಅನ್ನೋ ಥರ ಹೇಳ್ತಾ ಇದ್ದಾರಲ್ಲ ಅಂತ ಒಬ್ಬೊಬ್ರಿಗೆ ಅನಿಸ್ಬೋದು. ಅದಕ್ಕೋಸ್ಕರ ಹೇಳಿದೆ ಇಷ್ಟು ಓದಿದ್ರೆ ಸಾಕಾಗುತ್ತೆ ಅಂತ. ಜಸ್ಟ್ ಫಾರ್ ಕ್ಲಾರಿಟಿ ಐ ಟೋಲ್ಡ್ ಯು. ಓಕೆ,